ಇವೆಲ್ಲದರ ಮಧ್ಯೆ ನಮ್ಮ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಚಿವ ಸಂಪುಟ ವಿಸ್ತರಣೆಯೇ ದೊಡ್ಡ ತಲೆನೋವಾಗಿದೆ. ಗೆದ್ದ 11 ಮಂದಿಯಲ್ಲಿ 9 ಮಂದಿಗಷ್ಟೇ ಸಚಿವ ಸ್ಥಾನ ಕೊಡೋಕೆ ಸಿಎಂ ತಯಾರಿ ಮಾಡ್ಕೊಳ್ತಿದಾರಂತೆ. ಆದ್ರೆ ಗೆದ್ದವರನ್ನೆಲ್ಲ ಮಂತ್ರಿ ಮಾಡಬೇಕು ಅಂತ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಒತ್ತಡ ಹೇರಿದೆಯಂತೆ. ಇದೇ ಚಿಂತೆಯಿಂದ ಸಿಎಂ ತಮ್ಮ ವಿದೇಶಿ ಪ್ರವಾಸವನ್ನೇ ಕ್ಯಾನ್ಸಲ್ ಮಾಡೋಕೆ ಮುಂದಾಗಿದ್ದಾರೆ. ಅಂತೂ ಇಂತೂ ಸಂಕ್ರಾಂತಿ ಹೊತ್ತಿಗೆ ಸಿಎಂ ಯಡಿಯೂರಪ್ಪ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾಗಿದ್ದಾರೆ. ಸಂಪುಟ ವಿಸ್ತರಣೆ ಮಾಡಿದ ಬಳಿಕವೇ ವಿದೇಶ ಪ್ರವಾಸಕ್ಕೆ ಹೋಗೋಕೆ ಸಿಎಂ ಪ್ಲಾನ್ ಫುಲ್ ಚೇಂಜ್ ಆಗಿದೆ. ಸರ್ಕಾರ ರಚನೆಗೆ ಕಾರಣವಾದ ಎಲ್ಲರನ್ನೂ ಸಚಿವರನ್ನಾಗಿ ಮಾಡಲ್ಲ. ಗೆದ್ದ 11 ಮಂದಿಯಲ್ಲಿ ಕೇವಲ 9 ಮಂದಿಗಷ್ಟೇ ಸಚಿವ ಸ್ಥಾನ. ಸೋತ ಎಂಟಿಬಿ ನಾಗರಾಜ್ ಹಾಗೂ ಎಚ್ ವಿಶ್ವನಾಥ್ಗೆ ಕೈ ಕೊಡೋದು ಪಕ್ಕಾ ಎನ್ನಲಾಗಿದೆ. ಇನ್ನು ಆರ್ ಶಂಕರ್ಗೆ ಎಂಎಲ್ಸಿ ಮಾಡಿ ಮಂತ್ರಿ ಮಾಡಬೇಕಿದೆ. ಹೀಗಾಗಿ ಸದ್ಯಕ್ಕೆ ಶಂಕರ್ಗೂ ಮಂತ್ರಿ ಭಾಗ್ಯ ಡೌಟ್ ಎನ್ನಲಾಗಿದೆ. ಇನ್ನು ಸಾಹುಕಾರ್ ಅತ್ಯಾಪ್ತರಾದ ಮಹೇಶ್ ಕುಮಟಳ್ಳಿ ಹಾಗೂ ಶ್ರೀಮಂತ ಪಾಟೀಲ್ಗೂ ಮಂತ್ರಿ ಭಾಗ್ಯ ಇಲ್ಲವಂತೆ. ಇದೇ ವಿಚಾರಕ್ಕೆ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಕೆರಳಿ ಕೆಂಡವಾಗಿದೆ. ನಿನ್ನೆ ರಮೇಶ್ ಜಾರಕಿಹೊಳಿ ಟೀಮ್ ಬೆಂಗಳೂರಿನ ಖಾಸಗಿ ಕ್ಲಬ್ ಅಲ್ಲಿ ರಹಸ್ಯ ಸಭೆ ನಡೆಸಿದೆ. ಹೈಕಮಾಂಡ್ ಗೆದ್ದವರನ್ನೆಲ್ಲ ಮಂತ್ರಿ ಮಾಡೋ ಭರವಸೆ ಕೊಟ್ಟಿತ್ತು. ಆದರೆ ಬಿಎಸ್ವೈ ಬೇರೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆಲ್ಲ ಬಿವೈ ವಿಜಯೇಂದ್ರ ಕಾರಣ. ಮಗನ ತಾಳಕ್ಕೆ ಅಪ್ಪ ಕುಣಿತಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಉಳಿಗಾಲ, ಇಲ್ದಿದ್ರೆ ನಮ್ಮನ್ನೇ ಮುಗಿಸ್ತಾರೆ ಅಂತ ಸಭೆಯಲ್ಲಿ ಮಾತಾಡಿದ್ದಾರೆ ಎನ್ನಲಾಗಿದೆ. ಇದೇ ಕಾರಣಕ್ಕೆ ನನ್ನನ್ನ ಮಂತ್ರಿ ಮಾಡದಿದ್ರೂ ಪರವಾಗಿಲ್ಲ, ಉಳಿದವರನ್ನೆಲ್ಲಾ ಮಂತ್ರಿ ಮಾಡಿ ಅಂತ ರಮೇಶ್ ಒತ್ತಡ ಹೇರ್ತಿದ್ದಾರಂತೆ. ಹೀಗಾಗಿ ಫಾರಿನ್ ಟೂರ್ ಕ್ಯಾನ್ಸಲ್ ಮಾಡಿ ಇದೇ 17ರೊಳಗೆ ಸಂಪುಟ ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಸಿಎಂ ಕೂಡ ವಿದೇಶ ಪ್ರವಾಸದಿಂದ ಹಿಂದೆ ಸರಿಯುವ ಸುಳಿವು ಕೊಟ್ಟಿದ್ದಾರೆ. ವಿದೇಶಿ ಪ್ರವಾಸ ಬಹುಪಾಲು ಹೋಗಲ್ಲ. ನಾನು ಮಂತ್ರಿಮಂಡಲದ ವಿಸ್ತರಣೆ ದೃಷ್ಟಿ ಮತ್ತೆ ಬೇರೆ ಬೇರೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ಪ್ರಧಾನಿಯವ್ರನ್ನ ಮತ್ತೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡೋಕ್ಕೋಸ್ಕರ ಮತ್ತೆ ಹಣಕಾಸಿನ ಸಚಿವರನ್ನು ಭೇಟಿ ಮಾಡ್ತಾ ಇದ್ದೇನೆ. 11-12 ಡೇಟ್ ಕನ್ಫರ್ಮ್ ಆದ್ಮೇಲೆ ಡೆಲ್ಲಿಗೆ ಹೋಗ್ಬಾರ್ದು. ಒಟ್ನಲ್ಲಿ ಸಾಹುಕಾರ್ ಟೀಮ್ ಒತ್ತಡಕ್ಕೆ ಸಿಎಂ ಹೈರಾಣಾಗಿ ಹೋಗಿದ್ದಾರೆ. ಹೈಕಮಾಂಡ್ ಅದೆಷ್ಟು ಮಂತ್ರಿ ಸ್ಥಾನಗಳಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.